ಭಯೋತ್ಪಾದನಾ ಆರೋಪದ ಮೇಲೆ ದೆಹಲಿಯಲ್ಲಿ ಸುದೀರ್ಘ ಕಾಲದಿಂದ ಬಂಧನಕ್ಕೊಳಗಾಗಿರುವ ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲ ಬೆಂಬಲ ವ್ಯಕ್ತವಾಗಿದೆ. ಜುಲೈ 16ರಂದು ನಡೆದ ನೆಲ್ಸನ್ ಮಂಡೇಲಾ ಗ್ಲೋಬಲ್ ಲೀಡರ್ಶಿಪ್ ಫೋರಂನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ನ್ಯೂಯಾರ್ಕ್ನ ಮೇಯರ್ ಹಾಗೂ ಪ್ರಮುಖ ರಾಜಕೀಯ ಮುಖಂಡರಾದ ಜೊಹ್ರಾನ್ ಮಹಮ್ದಾನಿ ಅವರು ಉಮರ್ ಖಾಲಿದ್ ಬಂಧನವನ್ನು ಜಾಗತಿಕ ವೇದಿಕೆಯಲ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ. ಜಾಗತಿಕ ನ್ಯಾಯದ ಪರವಾಗಿ ಕಠಿಣ ಭಾಷಣ ಮಾಡಿದ ಅವರು ನೆಲ್ಸನ್ ಮಂಡೇಲಾ ಅವರ ವಿರುದ್ಧ ಒಂದು ಕಾಲದಲ್ಲಿ ಜನಾಂಗೀಯ ದ್ವೇಷದ ಸರ್ಕಾರಗಳು ಹೊರಿಸಿದ್ದ ಅದೇ ಸುಳ್ಳು ಭಯೋತ್ಪಾದನಾ ಆರೋಪಗಳನ್ನು ಇಂದು ಭಾರತದಲ್ಲಿ ಉಮರ್ ಖಾಲಿದ್ ವಿರುದ್ಧ ಹೊರಿಸಲಾಗುತ್ತಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಉಮರ್ ಖಾಲಿದ್ ಅವರು ದೆಹಲಿಯಲ್ಲಿ ರಾಜಕೀಯ ಸೆರೆಯಾಳುವಾಗಿ ಸತತ 6ನೇ ವರ್ಷಕ್ಕೆ ಕಾಲಿಡುತ್ತಿದ್ದರೂ ಜಾಗತಿಕ ಸಮುದಾಯ ಈ ಅನ್ಯಾಯದ ವಿರುದ್ಧ ಏಕೆ ಮೌನವಾಗಿದೆ ಎಂದು ಅವರು ಕಟುವಾಗಿ ಪ್ರಶ್ನಿಸಿದ್ದಾರೆ. ಜೊಹ್ರಾನ್ ಮಹಮ್ದಾನಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಮಂಡೇಲಾ ಅವರು ಇತರ ಸಮುದಾಯಗಳೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಹೇಗೆ ಉತ್ತಮ ಭವಿಷ್ಯವನ್ನು ನಿರ್ಮಿಸಿದರು ಎಂಬುದನ್ನು ನೆನಪಿಸುತ್ತಾ ಇಂದು ಜಗತ್ತು ಇತಿಹಾಸದ ಅಂತಿಮ ತೀರ್ಪಿಗಾಗಿ ಕಾಯದೆ ಸತ್ಯದ ಪರವಾಗಿ ನಿಲ್ಲಬೇಕಾದ ಅಗತ್ಯವಿದೆ ಎಂದು ಒತ್ತಿ ಹೇಳಿದ್ದಾರೆ. 2019ರ ಸಿಎಎ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದ ಉಮರ್ ಖಾಲಿದ್ ಅವರನ್ನು ದೆಹಲಿ ಗಲಭೆಯ ಸಂಚಿನ ಆರೋಪದ ಮೇಲೆ 2020ರ ಸೆಪ್ಟೆಂಬರ್ನಲ್ಲಿ ಕಠಿಣ ಯುಎಪಿಎ ಕಾಯ್ದೆಯಡಿ ಪೊಲೀಸರು ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಅವರ ವಿಚಾರಣೆ ಇನ್ನೂ ಪ್ರಾರಂಭವಾಗದಿರುವುದು ಮತ್ತು ಅವರ ಜಾಮೀನು ಅರ್ಜಿಗಳನ್ನು ನ್ಯಾಯಾಲಯಗಳು ಸರಣಿಯಾಗಿ ತಿರಸ್ಕರಿಸುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ. ಸ್ಥಾನ ಸುರಕ್ಷಿತವಾಗಿದ್ದಾಗ ಮಾತ್ರವಲ್ಲದೆ ಕಠಿಣ ಪರಿಸ್ಥಿತಿಗಳಲ್ಲೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲಿದೆ ಎಂದು ಮಮದಾನಿ ಕರೆ ನೀಡಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.